ಸುಬ್ರಾಜ್ರವರ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಶೋಕ್ನವರೇ, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಅವರೇ, ಹಾಗೂ ಜೊತೆಯಲ್ಲಿರುವಂತಹ ಎಲ್ಲ ಹಿರಿಯ ಸಮುದಾಯದ ಮುಖಂಡರುಗಳೇ, ಮಾಧ್ಯಮ ಸ್ನೇಹಿತರೆ, ಏನು ಈ ದಿವಸ ಹಿಂದೆ ಭಾಳ 3 ವರ್ಷಗಳಿಂದ ನಡೆದುಕೊಂಡು ಬರ್ತಿದ್ದಂತಹ ಒಂದು ಸಂದಿಗ್ಧ ಸ್ಥಿತಿ ಇವತ್ತು ಅದು ಆಸೆಯನ್ನು ಆಚೆ ಹಾಕಿದೆ. ಈಗ ಅದರ ಏನು 3 ವರ್ಷಗಳ ಕಾಲ ನಡೀತಿದ್ದಂತಹ ಒಂದು ಪರಿಸ್ಥಿತಿ ಏನು ಸಂಧಾನ ಆಗಿತ್ತು, ಮುಖ್ಯಮಂತ್ರಿಗಳ ಸಂಧಾನ ಆಗಿತ್ತು, ಶೇರಿಂಗು ಡಿಸ್ಕಷನ್ ಆಗಿತ್ತು. ಆ ಡಿಸ್ಕಷನ್ ಪ್ರಕಾರವಾಗಿ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆಯನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ಈಗ ಜಗಜಾಗರಾಗಿದೆ. ಮಾಧ್ಯಮಗಳ ಮುಖಾಂತರ ನಮಗೂ ಇದು ವಿಷಯ ಆಗಿದೆ. ನಾವುಗಳಾದರೂ ಇಲ್ಲಿವರೆಗೂ ಹೋರಾಟವನ್ನು ಮಾಡ್ಕೊಂಡು ಬೆಳೀತಾ ಇದ್ರು. ಆದರೆ ಏನಾದರೂ ಈ ಬಾರಿ ಅಹಿಂದ ನಾಯಕರಾದ ಸಿದ್ದರಾಮಯ್ಯನ ಹೊರತುಪಡಿಸಿ ಇನ್ನು ದಲಿತರಿಗೆ ಏನಾದರೂ ಅವಕಾಶ ಸಿಗುವಂಥ ಸಂದರ್ಭ ಬಂದಿತ್ತಾದರೆ ನಮ್ಮ ಸರ್ವೋಚ್ಚ ನಾಯಕರು, ಹಿರಿಯ ಮುಖಂಡರು 7 ಬಾರಿ ಸತತವಾಗಿ ಕೇಂದ್ರವನ್ನು ಪ್ರತಿನಿಧಿಸಿದವರು, 10 ವರ್ಷಗಳ ಕಾಲ ಕೇಂದ್ರದ ಮಂತ್ರಿಗಳಾಗಿದ್ದವರು, NHAಗೆ ರಸ್ತೆ ಮುಖಾಂತರ ಏನಿದಾಗ್ಬೋದು, ಮತ್ತು MSME ಆಗ್ಬೋದು, ರೈಲ್ವೆ ಖಾತೆಗಳಾಗ್ಬೋದು, ಅನೇಕ ಜವಾಬ್ದಾರಿಗಳನ್ನು ಹೊತ್ತು ದೇಶದಲ್ಲಿ ಮಂತ್ರಿಯಾಗಿದ್ದಂತಹ K. ಮುನಿಯಪ್ಪ ಸಾಹೇಬರು ಹಿರಿತನವಾಗಿದೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳಿದರೆ ಅವರು ಭಾಳ ಮುತ್ಸುದ್ದಿ ರಾಜಕಾರಣಿಗಳಿದ್ದಾರೆ. ಅವರ ರಾಜಕೀಯ ಜೀವನ ಪ್ರಾರಂಭದಿಂದಲೂ ಇಲ್ಲಿವರೆಗೂ ನಿಷ್ಠರಾಗಿ ದೇಶದಲ್ಲಿ ಹಲವಾರು ರಾಜ್ಯಗಳ ಜವಾಬ್ದಾರಿಯನ್ನು ಕೊಟ್ಟಾಗ ಸಹ ಅವರು ನಿಭಾಯಿಸಿ ಯಶಸ್ವಿಯಾಗಿದ್ದಾರೆ. ರಾಜ್ಯದಲ್ಲಿ ಕೊಟ್ಟಂಥ ಜವಾಬ್ದಾರಿಗಳಲ್ಲೂ ಸಹ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡಿದ್ದಾರೆ. ಈಗ ಸಂದಿಗ್ಧ ಸ್ಥಿತಿ ಇದೆ. ಈಗ ಇನ್ನೊಂದು ವರ್ಗಕ್ಕೆ ಬಿಟ್ಕೊಡುವಂಥ ಸಂದರ್ಭದಲ್ಲಿ ನಾವು ಅದನ್ನು ಆಕ್ಷೇಪಣೆ ಮಾಡೋಲ್ಲ. ನಾವು ಸಹ ಸ್ವಾಗತವನ್ನು ಮಾಡ್ತೇವೆ. ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಹೈಕಮಾಂಡ್ ಹೇಳಿದ್ರೆ ನಾವು ಸ್ವಾಗತವನ್ನು ಮಾಡ್ತೇವೆ. ಆದರೆ ಈಗ ನಾವು CM ಬೇಕು ಅಂತ ಹೇಳಿ ನಾವು ಕ್ಲೈಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ರಾಷ್ಟ್ರ ಮಟ್ಟದ ಒಂದು ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಪಕ್ಷಕ್ಕೆ ತೀರ್ಮಾನಕ್ಕೆ ನಾವು ಬದ್ಧವಾಗಿವೆ. ನಾವು ಸ್ವಾಗತವನ್ನು ಮಾಡ್ತೇವೆ. ಈಗ ಶೋಷಿತರಲ್ಲಿ ಶೋಷಿತರು, ಲೆಫ್ಟ್ ಸಮುದಾಯ, ಏನು ನಾವು ಎಡಗೈ ಸಮುದಾಯ, ಮಾದಿಗ ಸಮುದಾಯ ಅಂತ ಏನು ಕರಿತೇವೆ, ಈ ಮಾದಿಗ ಸಮುದಾಯಕ್ಕೆ ಈವರೆಗೂ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಯಾವುದೇ ರೀತಿಯಾದಂತಹ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿಲ್ಲ. ಅತಿ ಹೆಚ್ಚು ಮಾದಿಗ ಸಮುದಾಯ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾ ಬಂದಿದೆ. ಈವರೆಗೂ ನಾವು ರಾಜ್ಯದಲ್ಲಿ KPCC ಅಧ್ಯಕ್ಷರಾಗಿಲ್ಲ, ನಾವು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿಲ್ಲ, ಸರ್ಕಾರದಲ್ಲಿ ನಾವು ಉಪಮುಖ್ಯಮಂತ್ರಿಗಳಾಗಿಲ್ಲ. ಈ ಬಾರಿ 2023ರ ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಸಮಾವೇಶ, SC ಸಮಾವೇಶ ನಡೆದಾಗ ಒಳ ಮೀಸಲಾತಿ ಕೊಡ್ತೀವಿ ಅಂತೇಳಿ K. ಮುನಿಯಪ್ಪ ಸಾಹೇಬರಾದಿಯಾಗಿ ಅನೇಕ ಜನಗಳು ನಿಂತ್ಕೊಂಡು ಪ್ರಣಾಳಿಕೆಯಲ್ಲಿ ಸಹ ಒಂದು ಮಾತು ಕೊಟ್ಟರು. ಆ ಮಾತನ್ನು ಪೂರ್ಣಗೊಳಿಸಿ ಅದನ್ನು ಅನುಷ್ಠಾನಗೊಳಿಸಬೇಕಾದ್ರೆ K. ಮುನಿಯಪ್ಪ ಸಾಹೇಬರು ಹಗಲಿರುಳು ಬಹಳಷ್ಟು ಶ್ರಮ ವಹಿಸಿ ಎಲ್ಲ ಸಹೋದ್ಯೋಗಿ ಮಿತ್ರರನ್ನ, ಸಚಿವ ಮಿತ್ರರನ್ನ, ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಮಿತ್ರರನ್ನ ಒಗ್ಗೂಡಿಸಿಕೊಂಡು ಒಳ ಮೀಸಲಾತಿಯನ್ನು ತರಲಿಕ್ಕೆ ಬಹಳಷ್ಟು ಹಗಲಿರುಳು ಶ್ರಮಪಟ್ಟಂಥ ಏಕೈಕ ವ್ಯಕ್ತಿ ಅಂತ ತಪ್ಪಾಗಲಾರದು. ಅವರ ಹಿರಿತನವನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಇದು ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿದೆ. ಅದು ಕೆಲವು ಈಗಾಗಲೇ ಜಾರಿಯಾಗಿದೆ, ಸಣ್ಣ ಪುಟ್ಟ ಲೋಪದೋಷಗಳಿದೆ, ಅದನ್ನು ಸರಿಪಡಿಸ್ಕೊಳ್ತಾರೆ. ಈ ಸಂಪೂರ್ಣವಾದಂತಹ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಚಿವ ಸಂಪುಟದಲ್ಲಿ ಕೂತು ಮಾತನಾಡುವಾಗ ಶಕ್ತಿ ಇರೋದು ನಮ್ಮ K. ಮುನಿಯಪ್ಪ ಸಾಹೇಬರಿಗೆ. ಈ K. ಮುನಿಯಪ್ಪ ಸಾಹೇಬರು ಏನಾದ್ರೂ ಈ ಬಾರಿ ಅವರಿಗೆ ಏನಾದರೂ ವಂಚಿತ ಮಾಡಿದ್ರೆ ಇದನ್ನು ಅನುಷ್ಠಾನವನ್ನು ಮಾಡುವಂಥವ್ರು ಯಾರು? ಸುಮಾರು 55-60 ಲಕ್ಷ ಜನಸಂಖ್ಯೆ ಇರುವಂಥ ಮಾದಿಗರ ನೋವನ್ನು ಕೇಳುವವರು ಯಾರು? ನಮ್ಮ ಮಕ್ಕಳ ಭವಿಷ್ಯ, ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಆಗಿರುವ ಒಳ ಮೀಸಲಾತಿಯನ್ನು ನಿರ್ಧರಿಸಿ ಸರ್ಕಾರವನ್ನು ಗಮನ ಸೆಳೆದು ಡಿಬೇಟ್ ಮಾಡೋರು ಯಾರು? ವಿಧಾನಸಭೆಯಲ್ಲಿ ಕುಳಿತು ಇದ್ರ ಬಗ್ಗೆ ಚರ್ಚೆ ಮಾಡಿ ಆಗಬೇಕಾಗಿರುವಂಥ ಅನುಷ್ಠಾನ ಮಾಡುವಂಥ ವ್ಯಕ್ತಿ ಯಾರು? ನಮ್ಮೆಲ್ಲರ ಶೋಷಿತರ ಧ್ವನಿ, ನಮ್ಮೆಲ್ಲರ ಆಶಾಕಿರಾದಂಥ K. ಮುನಿಯಪ್ಪ ಸಾಹೇಬ್ರವ್ರನ್ನ ಉತ್ತಮವಾದಂತಹ ಒಂದು ಸಚಿವ ಸ್ಥಾನವನ್ನು ಕೊಟ್ಟು, ಉತ್ತಮವಾದಂತಹ ಖಾತೆಯನ್ನು ಕೊಟ್ಟು ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರೆ ನಮ್ಮ ಶೋಷಿತರ ಪರವಾಗಿ ಅವರು ಹೆಚ್ಚು ಶಕ್ತಿಯನ್ನು ಕೊಟ್ಟು ಎಲ್ಲ ದೀನ ದುರ್ಬಲರಿಗೆ, ಎಲ್ಲ ಧರ್ಮೀಯರಿಗೆ, ಎಲ್ಲ ಸಮಾಜವನ್ನು ಒಗ್ಗೂಡಿಸಿಕೊಂಡು ಇವರು ಮುಂದೆ ಸಾಗ್ತಾರೆ. ಸ್ವಾಮಿ, ಈ ಬಾರಿ ಕೊಟ್ಟಿರುವಂತಹ 2 ಸಚಿವ ಸ್ಥಾನವನ್ನು ನಮಗೆ ಕೊಟ್ಟಿದ್ದೀರಿ. ಒಂದು ಅಬಕಾರಿಯನ್ನು ಕೊಟ್ಟಿದ್ದೀರಿ. ಅಬಕಾರಿಯನ್ನು ಖಾತೆಯನ್ನು ತಗೊಂಡು ಯಾವ SC STಗಳಿಗೆ ನಾವು ಸಹಾಯ ಮಾಡ್ಬೋದು?
ಲೈಸೆನ್ಸ್ ಕೊಡೋಕ್ಕಾಗುತ್ತಾ, ಅಥವಾ ಅಬಕಾರಿಯಿಂದ ಏನಾದರೂ ಯೋಜನೆಗಳು ಬರುತ್ತಾ, ಅದನ್ನು ಸರ್ಕಾರ ನಾವು ಏನಾದರೂ SC ST ಅನುಕೂಲ ಮಾಡೋಕ್ಕಾಗುತ್ತಾ, ಅಥವಾ ಈ ಆಹಾರ ಖಾತೆಯನ್ನು ಕೊಟ್ಟಿದ್ದೀರಿ ಕೆ. ಮುನಿಯಪ್ಪ ಸಾಹೇಬರಿಗೆ. ಆಹಾರ ಖಾತೆಯನ್ನು ಅಕ್ಕಿ ಹಂಚೋದು ಒಂದು ಉದ್ಯೋಗನ, ಅದೊಂದು ಖಾತೆನಾ? ಯಾರೋ ಅಧಿಕಾರಿಗಳು ಮಾಡುವಂಥ ಕೆಲಸ. ಏನು ಖಾತೆ ಕೊಟ್ಟಿದ್ದೀರಿ ಕೆ. ಮುನಿಯಪ್ಪ ಸಾಹೇಬರಿಗೆ? ಅವರ ಹಿರಿತನವನ್ನು ಪರಿಗಣಿಸಿ ಉತ್ತಮವಾದ ಖಾತೆಗಳನ್ನು ಕೊಡಬೇಕಾಗಿತ್ತು ಅವರಿಗೆ. ಲೋಕೋಪಯೋಗಿ ಆಗ್ಬೋದು, ಸಮಾಜ ಕಲ್ಯಾಣ ಆಗ್ಬೋದು, RDPR ಆಗ್ಬೋದು, ರೆವಿನ್ಯೂ ಮಿನಿಸ್ಟರ್ ಕೊಡಬೇಕಾದಂತಹ ವ್ಯಕ್ತಿ ಅವರು, ದೇಶದ ಮಂತ್ರಿ ಅವರು ರಸ್ತೆ, ರೈಲ್ವೆ ಮತ್ತು MSME ಅನೇಕ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ UPA 1 ಮತ್ತು UPA 2 ನಲ್ಲಿ ಅತ್ಯಂತ ಯಶಸ್ವಿ ಮಂತ್ರಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರ ಒಂದು ಜ್ಯೇಷ್ಠತೆಗೆ, ಅವರ ಸೀನಿಯಾರಿಟಿಗೆ, ಅವರ ಅನುಭವಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವಂಥದ್ದು, ಇವರು ನಮ್ಮನ್ನ ಯಾಕೋ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಬೇರೆ ಬೇರೆ ಜನಾಂಗದವರಿಗೆ ನೀವು ಉತ್ತಮವಾದಂಥ ಖಾತೆಗಳನ್ನ ಕೊಟ್ಟಿದ್ದೀರಿ, ನಮ್ಗೆ ಅಭ್ಯಂತರ ಇಲ್ಲ. ಈಗ ಬದಲಾವಣೆ ಆಗುವ ಸಂದರ್ಭದಲ್ಲಿ H. ಮುನಿಯಪ್ಪ ಸಾಹೇಬರಿಗೆ ಉತ್ತಮ ಖಾತೆಯನ್ನ ಕೊಡುವ ಜೊತೆಗೆ ನೀವುಗಳು ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಮಾಡಿದ್ರೆ ಮುಂದಿನ 28ರ ಚುನಾವಣೆಯಲ್ಲಿ ಈ ಮಾದಿಗ ಸಮುದಾಯ ಇಡೀ ರಾಜ್ಯಾದ್ಯಂತ ಬೀದರ್ನಿಂದ ಚಾಮರಾಜನಗರವರೆಗೂ ನೆಟ್ವರ್ಕ್ ಇದೆ. ಅವರ ಫಾಲೋವರ್ಸ್ ಇದ್ದಾರೆ, ಲಕ್ಷಾಂತರ ಸಾವಿರಾರು ಜನ ಫಾಲೋವರ್ಸ್ ಇದ್ದಾರೆ. ಅವರೆಲ್ಲ ಸಮುದಾಯ ಅವ್ರ ಹಿಂದೆ ಹೋಗುತ್ತೆ. ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ಅವರ ಒಂದು ಫಲ ನೀವು ಪಡ್ಕೊಳ್ಬೇಕಾಗಿದೆ. ನೀವು ಕಡೆಗಣಿಸದೆ ಆದರೆ ಅದು ಕಾಂಗ್ರೆಸ್ಗಾಗುವ ನಷ್ಟ. ನೀವು ಕಾಂಗ್ರೆಸ್ನವರು ಅವರಿಗೆ ಕಡೆಗಣಿಸೇ ಮಾಡಿದ್ದಾರೆ, ಕಾಂಗ್ರೆಸ್ನವರು ಪಡಬೇಕು, ಪಶ್ಚಾತ್ತಾಪ ಪಡಬೇಕಾಗುತ್ತೆ. ದಯಮಾಡಿ ನಾವುಗಳು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಳ್ಳೋದಾದ್ರೂ ಇಷ್ಟೇ, ಅವರಿಗೆ ಅವರ ಜ್ಯೇಷ್ಠತೆಯನ್ನು ಪರಿಗಣಿಸಿ, ಅವರ ಪ್ರಾಮಾಣಿಕತೆಯನ್ನು ಪರಿಗಣಿಸಿ, ಅವರ ಹಿರಿತನವನ್ನು ಪರಿಗಣಿಸಿ ನೀವು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಮತ್ತು ಉತ್ತಮವಾದ ಖಾತೆಯನ್ನು ಕೊಡಬೇಕು. ಅವರಿಗೆ ಇದು ಇಡೀ ಸಮಾಜಕ್ಕೆ 50-60 ಲಕ್ಷ ಜನಸಂಖ್ಯೆ ಇರುವಂತಹ ಮಾದಿಗ ಸಮಾಜಕ್ಕೆ ಕೊಟ್ಟಂತ ನ್ಯಾಯ ಆಗುತ್ತೆ. ಈವರೆಗೂ ಯಾವುದೇ ಸ್ಥಾನವನ್ನು ಕೊಡಲಿಲ್ಲ, ಅದನ್ನು ಪರಿಗಣನೆ ಮಾಡಿಕೊಂಡು ನೀವೆಲ್ಲರೂ ಸೇರಿ ಉತ್ತಮವಾದಂತಹ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನ ಉತ್ತಮವಾಗಿ ನಡೆಸ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀವಿ. ಒಂದು ವೇಳೆ ಇದು ವ್ಯತಿರಿಕ್ತವೇನೋ ಆದರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದು ಅನೇಕ ಹೋರಾಟಗಳು, ವಿವಿಧವಾದ ಹೋರಾಟಗಳಾಗುತ್ತೆ. ಸರ್ಕಾರದ ವಿರುದ್ಧ ನಾವು ಸುಳಿದಿರಬೇಕಾಗುತ್ತೆ, ವಿಧಾನಸೌಧ ಮುತ್ತಿಗೆ ಹಾಕಬೇಕಾಗುತ್ತೆ, ರಸ್ತೆಗಿಳಿದು ರಕ್ತಪಾತವನ್ನು ಹೊರಿಸಲಿಕ್ಕೂ ಸಹ ನಾವು ಹೇಳಿದ್ದೀವಿ, ಪ್ರಾಣ ತ್ಯಾಗ ಮಾಡೋಕ್ಕೂ ಹೇಳಿದ್ದೀವಿ. ಬಹಳಷ್ಟು ಆತ್ಮಹತ್ಯೆಗಳಾಗುತ್ತೆ, ತೊಂದರೆಗಳಾಗುತ್ತೆ. ಅದಕ್ಕೆಲ್ಲ ಜವಾಬ್ದಾರಿಗಳು ಹೈಕಮಾಂಡ್ ನೀವು ಆಗಬಾರ್ದು. ದಯಮಾಡಿ ಅವರನ್ನು ಉತ್ತಮವಾಗಿ ನಡೆಸ್ಕೋಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವ್ರನ್ನ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.